ನಮಸ್ಕಾರ ಗೆಳೆಯರೆ. ಸೊ ಇವತ್ತಿನಿಂದ ಮಾಡರ್ನ್ ಹಿಸ್ಟ್ರಿ ಪ್ರಾರಂಭಿಸ್ತಿದ್ದೇನೆ. ಸೊ ಲೆಕ್ಚರ್ ನಂಬರ್ 1. ಸೊ ಯುರೋಪಿಯನ್ನರ ಆಗಮನದಿಂದ ಪ್ರಾರಂಭಿಸ್ತಾ ಇದ್ದೇನೆ. ಸೊ ವಾಸ್ತವವಾಗಿ ಈ ಯುರೋಪಿಯನ್ನರ ಆಗಮನದಿಂದ ಭಾರತೀಯ ಇತಿಹಾಸ ಕತೆ ಸ್ಟಾರ್ಟ್ ಆಗುತ್ತೆ. ಸೊ ಆಧುನಿಕ ಭಾರತ ಇತಿಹಾಸ ಇದು ಮಧ್ಯಕಾಲೀನ ಇತಿಹಾಸದ ಮೇಲೆ ಆಧಾರಿತವಾಗಿದೆ. ಸೊ ಆದ್ದರಿಂದ ನೋಡಿ, ಅರ್ಥ ಮಾಡಿಕೊಳ್ಳಿ. ಮೊದಲನೇದಾಗಿ ಭಾರತವು ಯುರೋಪಿಯನ್ ಜಗತ್ತಿಗೆ ಏಕೆ ಮುಖ್ಯವಾಗಿತ್ತು? ನೋಡಿ, ಭಾರತವು ಯುರೋಪಿಯನ್ ಜಗತ್ತಿಗೆ ಏಕೆ ಮುಖ್ಯವಾಯಿತು? ಸೊ ಏಕೆಂದರೆ ಭಾರತವು ಜೀವವೈವಿಧ್ಯ ದೇಶವಾಗಿರುವುದರಿಂದ ಭಾರತವು ಮುಖ್ಯವಾಗಿತ್ತು. ಸೊ ಹೇಗೆಂದರೆ ಭಾರತದಲ್ಲಿ ಅನೇಕ ಕೃಷಿ ಸರಕುಗಳು ಹಾಗೂ ನೈಸರ್ಗಿಕ ಸಂಪನ್ಮೂಲಗಳು ಅಸ್ತಿತ್ವದಲ್ಲಿ ಇರೋದರಿಂದ ನೈಸರ್ಗಿಕ ಸಂಪನ್ಮೂಲಗಳು ಹೇರಳವಾಗಿ ನಮ್ಮ ಭಾರತದಲ್ಲಿ ದೊರೆಯುವುದರಿಂದ ಯುರೋಪ್ ರಾಷ್ಟ್ರಗಳಿಗೆ ಬೇಕಾದಂತಹ ವಸ್ತುಗಳು ನಮ್ಮ ಭಾರತದಲ್ಲಿ ಇರುವುದರಿಂದ ಈ ಯುರೋಪ್ ಜನತೆಗೆ ಬಹಳ ಮುಖ್ಯವಾಗಿತ್ತು. ಸೊ ಅದರಲ್ಲಿ ಈ ಮಸಾಲೆ ಪದಾರ್ಥಗಳು ಕರಿಮೆಣಸು, ಏಲಕ್ಕಿ, ರೇಷ್ಮೆ, ಹತ್ತಿ, ಆನೆಯದಂಥ ಇತ್ಯಾದಿ. ಈ ಕರಿಮೆಣಸು ಇವರಿಗೆ ಆಹಾರವನ್ನು ರುಚಿಕರವಾಗಿಸಲು ಬಹಳ ಮುಖ್ಯವಾಗಿರ್ತದೆ. ಸೊ ಹಾಗೆ ಈ ಕರಿಮೆಣಸನ್ನು ಮಾಂಸವನ್ನು ಸಂರಕ್ಷಿಸಲು ನಾನು ಕಳೆದ ತರಗತಿಯಲ್ಲಿ ಹೇಳಿದ್ದೇನೆ. ಸೊ ಯಾವ ಥರ ಯೂಸ್ ಮಾಡ್ತಿದ್ರು ಕರಿಮೆಣಸು ಅಂತ. ಸೊ ಹಾಗೂ ಈ ಕರಿಮೆಣಸನ್ನು ಔಷಧೀಯ ಉದ್ದೇಶಗಳಿಗಾಗಿ ಬಳಸ್ತಾಯಿದ್ರು. ಹಾಗೆ ಇನ್ನೊಂದು ಪದಾರ್ಥ ಅಂದರೆ ಏಲಕ್ಕಿನೂ ಕೂಡ ಇದೊಂದು ಭಾರತದ ಮತ್ತೊಂದು ಸ್ಥಳೀಯ ಮಸಾಲೆ ಆಗಿದೆ. ಸೊ ಇದನ್ನು ಕೂಡ ಆಹಾರದ ರುಚಿಕರವಾಗಿಸಲು ಇವರು ಬಳಸ್ತಾಯಿದ್ರು. ಇನ್ನು ಹತ್ತಿಗೆ ಬಂದರೆ, ಹತ್ತಿಯು ಕೂಡ ಭಾರತದ ಸ್ಥಳೀಯ ಸಸ್ಯವಾಗಿತ್ತು. ಇದು ಭಾರತೀಯ ಉಪಖಂಡದಲ್ಲಿ ಬೆಳೀತಾಯಿದ್ರು. ಎಸ್ಪೆಷಲಿ ಯುರೋಪಿಯನ್, ಗ್ರೀಕರು, ಅರಬರು ಹತ್ತಿಯನ್ನು ಸಿಂಡೋನ್ ಎಂದು ಕರೀತಾಯಿದ್ರು. ನೋಡಿ, ಹತ್ತಿಯನ್ನು ಸಿಂಡೋನ್. ಹಾಗಂದರೆ ಸಿಂಧು ನದಿ ಕಣಿವೆ ವಸ್ತು. ನೋಡಿ, ಸಿಂಧು ಕಣಿವೆಯಲ್ಲಿ ಉದ್ಭವಿಸಿದ ಒಂದು ವಸ್ತು. ಸೊ ಆದ್ದರಿಂದ ಸಿಂಡೋನ್ ಅಂತ ಕರೀತಾಯಿದ್ರು. ಹಾಗೆ ರೇಷ್ಮೆಯು ಕೂಡ ಭಾರತದ ನೈಸರ್ಗಿಕವಾಗಿ ರೇಷ್ಮೆ ಹುಳುಗಳನ್ನು ಸಹ ಹೊಂದಿತ್ತು.
ಭಾರತದಲ್ಲಿ ರೇಷ್ಮೆ ಕೃಷಿ ಬಹಳ ಬೆಳೀತಾ ಇದ್ರು. ಸೊ ಎಸ್ಪೆಷಲಿ ಈ ಭಾರತ ಮತ್ತು ಚೀನಾ ರೇಷ್ಮೆಗೆ ಬಹಳ ಹೆಸರುವಾಸಿಯಾಗಿತ್ತು. ಈ ಎರಡು ದೇಶಗಳು ತುಂಬ ಹೆಸರುವಾಸಿಯಾಗಿದ್ದವು. ಸೊ ಆದ್ದರಿಂದ ಇಬ್ಬರ ನಡುವೆ ತುಂಬ ಸ್ಪರ್ಧೆಗಳು ಸಹ ನಡೆದಿದ್ದವು. ಹಾಗೆ ಆನೆಯ ದಂತ, ಈ ಆನೆಯ ದಂತಗಳು ಹೆಚ್ಚಿನ ಬೇಡಿಕೆಯಲ್ಲಿದ್ದ ಅತ್ಯಮೂಲ್ಯವಾದ ವಸ್ತುಗಳಾಗಿದ್ದವು. ಸೊ ಭಾರತ ಸಂಪತ್ತಿಗೆ ಮಧ್ಯೆ ಮಾತಾಡೋದಾದರೆ ಭಾರತ ಪ್ರಾರಂಭದಿಂದಲೇ ಅಪಾರ ಸಂಪತ್ತನ್ನು ಹೊಂದಿತ್ತು. ನೋಡಿ, ಭಾರತವು ಯುರೋಪಿಯನ್ ಭಾಗದೊಂದಿಗೆ ಅನಾದಿ ಕಾಲದಿಂದಲೂ ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತು. ವಾಸ್ತವವಾಗಿ ಇದು ಮೌರ್ಯರ ಕಾಲದಿಂದ ಗುಪ್ತರ ಕಾಲದಲ್ಲಿ ಯುರೋಪಿಯನ್ ಜಗತ್ತಿನಲ್ಲಿ ತೀವ್ರವಾದ ವ್ಯಾಪಾರವಿತ್ತು. ಸೊ ಆ ಭಾಗದ ದೇಶಗಳಿಂದ, ಫಾರ್ ಎಕ್ಸಾಂಪಲ್ ಇಟಲಿಯಿಂದ ಬಂದ ಅನೇಕ ಬರಹಗಾರರು ಹೇಳಿದ್ದಾರೆ, ತಮ್ಮ ಅನಿಸಿಕೆಯನ್ನು ಹೀಗೆ ಹೇಳಿದ್ದಾರೆ. ಸೊ ಅರ್ಧದಷ್ಟು ಚಿನ್ನವನ್ನು ಇಟಲಿಯಿಂದ ವ್ಯಾಪಾರದ ಮೂಲಕ ಗುಪ್ತರು ಭಾರತಕ್ಕೆ ವರ್ಗಾಯಿಸ್ತಿದ್ರಂತೆ. ಸೊ ಹಾಗೆ ವ್ಯಾಪಾರದ ಪ್ರಮಾಣ ಅಷ್ಟೊಂದು ದೊಡ್ಡದಾಗಿತ್ತು. ಸೊ ನಂತರ ಮಧ್ಯಕಾಲೀನ ಯುಗಗಳ ಬಗ್ಗೆ ಅಂದರೆ ವ್ಯಾಪಾರವು ಪರೋಕ್ಷ ರೀತಿಯಲ್ಲಿ ನಡೆಯುತ್ತಿತ್ತು. ಅಂದರೆ ಎಲ್ಲ ಬೆಳೆಗಳನ್ನು ಇನ್ನಷ್ಟು ಮುಂದೆ ಅರ್ಥ ಮಾಡ್ಕೊಳ್ಳೋದಾದರೆ, ಸೊ ಈ ಪೋರ್ಚುಗಲ್ ಮತ್ತು ಸ್ಪೇನ್ ಈ ಭಾರತದೊಂದಿಗೆ ಈ ವ್ಯಾಪಾರಕ್ಕೆ ವಿಷಯಕ್ಕೆ ಬಂದಾಗ, ಸೊ ಭಾಗಶಃ ಭೂಮಿ ಭಾಗಶಃ ಸಮುದ್ರವಾಗಿದೆ. ಹೆಂಗೆಂದರೆ ಇದು ಭೂಮಿ ಅಂದರೆ ಇಂಡಿಯಾ, ಇದು ಯುರೋಪ್. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಭಾಗ ಭೂಮಿಯಿಂದ, ಸೊ ಈ ಭಾಗ ಏನಿದೆ ಸಮುದ್ರ ಭಾಗ. ಸೊ ನಮ್ಮ ಭಾರತದಿಂದ ನಮ್ಮ ಮಿಡ್ಲ್ ಈಸ್ಟ್ ಕಂಟ್ರಿ, ಆ ಕಂಟ್ರಿ ಮುಖಾಂತರ ಯುರೋಪ್ ಜಗತ್ತಿಗೆ ಸೊ ರಫ್ತಾಗ್ತಾಯಿತ್ತು, ವಸ್ತುಗಳು ಹೋಗ್ತಾಯಿದ್ವು. ನೋಡಿ, ಈ ಅರಬ್ಬರು ಜಗತ್ತಿನಿಂದ ಕಾನ್ಸ್ಟಾಂಟಿನೋಪಲ್ ಎಂಬ ನಗರವನ್ನು ಆಳ್ತಾ ಇರ್ತಾರೆ. ಸೊ ಇಂದಿನ ಇಸ್ತಂಬುಲ್, ಅದರ ಹೆಸರು ಇಸ್ತಂಬುಲ್ ಆಗಿರ್ತದೆ. ಸೊ ಆರಂಭದಲ್ಲಿ ಇದು ಕ್ರಿಶ್ಚಿಯನ್ ನಗರವಾಗಿರ್ತದೆ, ಕಾನ್ಸ್ಟಾಂಟಿನೋಪಲ್. ನಂತರ ಒಟ್ಟಮನ್ ಟರ್ಕರು ಇದನ್ನು ವಶಪಡಿಸಿಕೊಂಡು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಸೊ ನಂತರ ಇದು ಇಸ್ಲಾಮಿಕ್ ನಗರವಾಗಿ ಮಾರ್ಪಾಡಾಗುತ್ತೆ. ನೋಡಿ, ಈ ನಗರದಿಂದ ಕಾನ್ಸ್ಟಾಂಟಿನೋಪಲ್ ನಗರದಿಂದ ವೆನಿಸ್ ಮತ್ತು ಜಿನಿವಾ ಇಟ್ಲಿಗೆ ಭಾಳ ಹತ್ತಿರ ಪ್ರದೇಶಗಳಾಗಿರ್ತವೆ.
ಸೊ ಜಿನಿವಾ ಸ್ವಿಟ್ಜರ್ಲೆಂಡ್ ಹತ್ರ ನಗರ. ಸ್ವಿಟ್ಜರ್ಲ್ಯಾಂಡ್. ಆದ್ದರಿಂದ ಎರಡೂ ಸ್ಥಳಗಳಿಗೆ ನಮ್ಮ ಭಾರತದ ವಸ್ತುಗಳು ಹೋಗ್ತಾ ಇರ್ತವೆ. ಸೊ ಒಂದು ನಿರ್ದಿಷ್ಟ ಸ್ಥಳದಿಂದ ಹೀಗೆ ಯುರೋಪಿಯನ್ ವಿವಿಧ ಭಾಗಗಳಿಗೆ ಹರಡುತ್ತಿದ್ದವು. ನೋಡಿ, ಒಂದು ಸರಕು, ನಮ್ಮ ಭಾರತದ ಒಂದು ಸರಕು ಅನೇಕ ಸ್ಥಳಗಳಿಂದ ಸ್ಥಳಕ್ಕೆ, ಅಂದರೆ ಕೈಗಳಿಂದ ಬದಲಾವಣೆ, ಅಂದರೆ ಒಂದು ಕೈಗಳಿಂದ ಇನ್ನೊಂದು ಕೈಗಳಿಗೆ ಹೋಗಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಕರಿಮೆಣಸು ಭಾರತದಲ್ಲಿ ₹1 ಇದರ ಬೆಲೆ ಇದ್ದರೆ, ಸೊ ಎರಡನೇ ಕೈ ಇದು ₹20 ಆಗಿರ್ತಿತ್ತು. ಮೂರನೇ ಕೈಗೆ ಹೋದರೆ ₹40. ಹೀಗೆ 5, 6ನೇ ಕೈ ಆದರೆ ₹100. ಸೊ ಹೀಗೆ ಒಂದರ ಬೆಲೆ ಹೆಚ್ಚಾಗ್ತಾ ಹೋಗ್ತಿತ್ತು. ಹಾಗಾಗಿ ಈ ಕಾರಣಗಳಿಂದ, ಅಂದರೆ ಈ ಮಧ್ಯವರ್ತೀಕರಣಗಳಿಂದ ಇವರ ಕಾರಣಗಳಿಂದ ಸರಕುಗಳ ಬೆಲೆ ಹೆಚ್ಚಾಗುತ್ತಲೇ ಹೋಗ್ತಾ ಇರ್ತಿತ್ತು. ಹದಿನೈದನೇ ಶತಮಾನದಲ್ಲಿ ಬಹುಪಾಲು ದೇಶಗಳು ಯುರೋಪ್ ಬಹುಪಾಲು ದೇಶಗಳು ಭಾರತಕ್ಕೆ ಜಲಮಾರ್ಗ ಅಥವಾ ಪರ್ಯಾಯ ನೇರ ಮಾರ್ಗವನ್ನು ಕಂಡುಕೊಳ್ಳಲು ಮುಂದಾಗ್ತಾರೆ. ಏಕೆಂದರೆ ಈ ಮಧ್ಯವರ್ತಿ ಕೈಗಳಿಂದ ತಪ್ಪಿಸಿಕೊಳ್ಳಲು, ವ್ಯಾಪಾರದ ಲಾಭದಿಂದ ತಪ್ಪಿಸಿಕೊಳ್ಳೋಕ್ಕೆ ಈ ರೀತಿ ಪರ್ಯಾಯ ಜಲಮಾರ್ಗವನ್ನು ಕಂಡುಕೊಳ್ಳೋಕ್ಕೆ ಮುಂದಾಗ್ತಾರೆ. ಅದರಲ್ಲಿ ಈ ಸ್ಪೇನ್ ಮತ್ತು ಪೋರ್ಚುಗೀಸ್ ಈ ಎರಡು ದೇಶಗಳು ಸಮುದ್ರದಲ್ಲಿ ಸಾಹಸವನ್ನು ಪ್ರಾರಂಭಿಸಲು ಮುಂದಾಗ್ತವೆ. ಅದರಲ್ಲಿ ಪೋರ್ಚುಗೀಸು ಅಂತಿಮವಾಗಿ ಈ ವಾಸ್ಕೋ ಡಿ ಗಾಮ ರಲ್ಲಿ ಭಾರತದ ಜಲಮಾರ್ಗವನ್ನು ಕಂಡುಹಿಡಿತಾನೆ. ಇವನು ಮೊದಲಿಗೆ ಸೋಮಾಲಿಯಾದ ಮಾಲಿಂಡಿ ಎಂಬ ಸ್ಥಳಕ್ಕೆ ಬಂದು ತಲುಪ್ತಾನೆ. ಅಲ್ಲಿಂದ ಕೇರಳದ ಕ್ಯಾಲಿಕಟ್ಗೆ ಬಂದು ಸೇರ್ತಾನೆ. ಸೊ ಇದೊಂದು ವಿಷಯ ಇತಿಹಾಸದಲ್ಲಿ ಒಂದು ಹೊಸ ಘಟನೆ ಆಗ್ತದೆ. ಸೊ ಪೋರ್ಚುಗೀಸರು ಬಗ್ಗೆ ಹೋಗುವ ಮೊದಲು ನೋಡಿ, ಈ ಆಧುನಿಕ ಭಾರತ ಇತಿಹಾಸ ಪ್ರಾರಂಭಕ್ಕಿಂತ ಮೊದಲು ಸೊ ಭಾರತದಲ್ಲಿ
ಅರಬ್ ಪ್ರಭಾವ ಏನು ಅರಬರು ಭಾರತದೊಂದಿಗೆ ಉತ್ತಮ ವ್ಯಾಪಾರವನ್ನು ಹೊಂದಿರ್ತಾರೆ. ಕಾರಣ ಅಂದರೆ ಇವರು ಭಾರತದ ನೈಸರ್ಗಿಕ ವ್ಯಾಪಾರ ಪಾಲುದಾರರಾಗಿದ್ದಾರೆ. ಸೊ ನೈಸರ್ಗಿಕ ಪಾಲುದಾರರು ಅಂದರೆ ಏನಂದರೆ ನೋಡಿ, ಭಾರತದಲ್ಲಿ ನಡೆಯುವ ಕೆಲವು ವಿದ್ಯಮಾನಗಳ ಬಗ್ಗೆ ನಿಮ್ಗೆ ಹೇಳ್ತೇನೆ ನೋಡಿ. ಜೂನ್ ಟು ಸೆಪ್ಟೆಂಬರ್ ಇದು ಮಾನ್ಸೂನ್ ಅಥವಾ ಮುಂಗಾರು. ಸೊ ಮುಂಗಾರು ಈ ಕಾಲದಲ್ಲಿ ಈ ಮುಂಗಾರು ಉಂಟು ಮಾಡುವ ವಾಣಿಜ್ಯ ಮಾರುತ ಟ್ರೇಡ್ ಎಂದು ಕರೆಯಲಾಗ್ತದೆ. ಸೊ ಮುಂಗಾರು ಪ್ರಾರಂಭವಾಗುವ ಮುಂಚೆ ಈ ವ್ಯಾಪಾರ ಮುಖ್ಯವಾದ ನೋಡಿ, ಜೂನ್ ಟು ಸೆಪ್ಟೆಂಬರ್ ಗಾಳಿಯ ದಿಕ್ಕು ಭಾರತದ ಕಡೆಗೆ ಮಾನ್ಸೂನ್ ಮಾರುತಗಳು ಬೀಸಕ್ಕೆ ಪ್ರಾರಂಭ ಆಗ್ತವೆ. ಸೊ ಗಾಳಿಯ ದಿಕ್ಕು ಭಾರತವನ್ನು ಸಮೀಪಿಸುತ್ತಿದ್ದಂತೆ, ವಿಶೇಷವಾಗಿ ಜೂನ್ನಲ್ಲಿ ಅರೇಬಿಯನ್ ವ್ಯಾಪಾರಿಗಳು ಅಲ್ಲಿನ ನೀರಿನ ತಮ್ಮ ದೋಣಿಗಳ ಮುಖಾಂತರ ಅಥವಾ ಹಡಗುಗಳ ಮುಖಾಂತರ ಗಾಳಿಯ ಒಂದು ಪವರನ್ನು ಯೂಸ್ ಮಾಡಿಕೊಂಡು ಗಾಳಿನ ದಿಕ್ಕಿನಲ್ಲಿಯೇ ಅವರು ಸ್ವಯಂಚಾಲಿತವಾಗಿ ಭಾರತೀಯ ಕರಾವಳಿ ಪ್ರದೇಶಕ್ಕೆ ಬರ್ತಾ ಇದ್ದರು ನೋಡಿ. ಸೊ ಈ ರೀತಿಯಾಗಿ ಇವರು ಗಾಳಿಯ ಮುಖಾಂತರ ಯಾವುದೇ ಟೆಕ್ನಾಲಜಿ ಯೂಸ್ ಮಾಡಿಕೊಳ್ಳಾರ್ದೆ ಇವರು ಗಾಳಿಯ ಮುಖಾಂತರ ಭಾರತ ಕರಾವಳಿ ಪ್ರದೇಶಕ್ಕೆ ಬಂದು ತಮ್ಮ ವ್ಯಾಪಾರಗಳನ್ನು ನಡೆಸ್ತಾ ಇದ್ದರು. ಇವರು ನಂತರ ನವೆಂಬರ್ನಲ್ಲಿ ಹಿಮ್ಮೆಟ್ಟುವ ಮುಂಗಾರು ರೀಟ್ರೀಟಿಂಗ್ ಮಾನ್ಸೂನ್, ನಿಮಗೆ ಗೊತ್ತಿರೋಂಗೆ ಹಿಮ್ಮೆಟ್ಟುವ ಮುಂಗಾರು ನವೆಂಬರ್ ತಿಂಗಳಲ್ಲಿ ಸ್ಟಾರ್ಟ್ ಆಗ್ತದೆ. ಸೊ ಈ ಹಿಮ್ಮೆಟ್ಟುವ ಮುಂಗಾರು ಏನಂದರೆ, ಭಾರತದ ಕರಾವಳಿಯ ದಿಕ್ಕಿನಿಂದ ಈ ಅರಬ್ ಕಂಟ್ರಿಯ ಕಡೆಗೆ ಗಾಳಿಯ ಮುಖಾಂತರ ಇವರು ತಮ್ಮ ನೈಸರ್ಗಿಕ ಪ್ರಯಾಣವನ್ನು ವಾಪಸ್ ಹೋಗ್ತಾಯಿದ್ರು ಎಲ್ಲ ವ್ಯಾಪಾರಗಳನ್ನು. ಸೊ ಎಲ್ಲ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ಹಡಗು ಮುಖಾಂತರ ದೋಣಿಗಳ ಮುಖಾಂತರ ಎಲ್ಲ ತುಂಬಿಕೊಂಡು ಇವರು ಗಾಳಿಯು ಹಿಮ್ಮುಖವಾಗಿ ಚಲಿಸುವ ದಿಕ್ಕಿನ ಕಡೆಗೆ, ಅಂದರೆ ಅರಬ್ ಅವರ ಕಂಟ್ರಿ ಕಡೆಗೆ ಸೊ ನೈಸರ್ಗಿಕವಾಗಿ ಹೋಗ್ತಾ ಇರ್ತಾರೆ. ಸೊ ಇದು ಭಾರತ ಮತ್ತು ಅರಬ್ ಜಗತ್ತಿನ ನಡುವಿನ ವ್ಯಾಪಾರವನ್ನು ಸುಗಮಗೊಳಿಸ್ತಿತ್ತು. ಸೊ ಅರಬ್ ಜನರು ಭಾರತದ ನೈಸರ್ಗಿಕ ವ್ಯಾಪಾರ ಪಾಲುದಾರರಾಗಿದ್ದರು. ಹೀಗಾಗಿ ಸೊ 7ನೇ ಶತಮಾನದಲ್ಲಿ
ಇಸ್ಲಾಂ ಧರ್ಮ ಆರಂಭದ ನಂತರ ಕ್ರಿಶ್ಚಿಯನ್ ಶಕೆಯನ್ನು ಅದು ಭಾರತಕ್ಕೆ ಬರ್ತದೆ. ನಂತರ ಕೇರಳದಲ್ಲಿ ನಿರ್ಮಿಸಲಾದ ಮಸೀದಿ ಇದು 7ನೇ ಶತಮಾನದ ಕ್ರಿಶ್ಚಿಯನ್ ಶಕೆಯನ್ನು ನಿರ್ಮಿಸಲಾದ ವಿಶ್ವದ ಅತ್ಯಂತ ಹಳೆಯ ಮಸೀದಿಗಳಲ್ಲಿ ಒಂದಾಗಿದೆ. ನೋಡಿ, ಸೊ ಈ ರೀತಿ 7ನೇ ಶತಮಾನದಲ್ಲಿ ಅತ್ಯಂತ ಹಳೆಯ ಮಸೀದಿ ಕೇರಳದಲ್ಲಿ ಕಂಡುಬರುತ್ತದೆ. ನೋಡಿ, ವಾಸ್ತವವಾಗಿ ಈ ರೀತಿ ಧರ್ಮಗಳು ಬರ್ತವೆ. ಸೊ ಗುಜರಾತ್ನಿಂದ ಕೇರಳದವರೆಗೆ ಭಾರತದ ಸಂಪೂರ್ಣ ಕರಾವಳಿ ನೋಡಿ ನಾವು ಗುರುತಿಸ್ಬೋದು. ಗುಜರಾತ್ ಟು ಕೇರಳ ಇದು ಸಂಪೂರ್ಣವಾದಂಥ ಕರಾವಳಿ ಪ್ರದೇಶವಾಗಿದೆ. ಸೊ ಹೀಗೆ ಅರಬ್ ಮತ್ತು ಭಾರತದ ನಡುವೆ ಒಂದು ಸೌಹಾರ್ದಯುತವಾದಂತಹ ವ್ಯಾಪಾರ ಮಾರಾಟಗಳು ನಡೀತಾ ಇದ್ದವು. ನೆಕ್ಸ್ಟ್ ಏನು ಹೇಳ್ಬೇಕಂದ್ರೆ, ಸೊ ನೋಡಿ, ಈ ರೀತಿ ಅರಬ್ ಮತ್ತು ಭಾರತದೊಂದಿಗೆ ವ್ಯಾಪಾರದ ಪ್ರಾಬಲ್ಯ ಹೀಗಿತ್ತು. ಸೊ ಅದಕ್ಕಾಗಿಯೇ ವ್ಯಾಪಾರವು ಯುರೋಪ್ ರಾಷ್ಟ್ರಗಳಿಗೆ ದುಬಾರಿಯಾಗ್ತಿತ್ತು. ಸೊ ಈ ರೀತಿ ಅರಬ್ ದೇಶಗಳೊಂದಿಗೆ ವ್ಯಾಪಾರ ಭಾರತದೊಂದಿಗೆ ಹೊಂದಿರುವುದರಿಂದ ಈ ಯುರೋಪ್ ರಾಷ್ಟ್ರಗಳಿಗೆ ಬಹಳ ದುಬಾರಿಯಾದಂಥ ವಸ್ತುಗಳು ಅವರಿಗೆ ದೊರೆತಿತ್ತು. ಹೀಗಾಗಿ ಯುರೋಪಿಯನ್ನರು ನೇರ ವ್ಯಾಪಾರ ನಡೆಸಬೇಕೆಂಬ ಇಚ್ಛೆಯಿಂದ ಇವರು ಮತ್ತು ಅರಬ್ ಪ್ರಭಾವವನ್ನು ಕಡಿಮೆ ಮಾಡಬಹುದು ಎಂಬ ದೃಷ್ಟಿಯಿಂದ 1498ರಲ್ಲಿ ವಾಸ್ಕೋ ಡಿ ಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿತಾನೆ. ಯಾವ ದೃಷ್ಟಿಯಿಂದ? ಸೊ ಯುರೋಪ್ಗಳಿಗೆ ಬಹಳ ದುಬಾರಿಯಾದಂಥ ವಸ್ತುಗಳು ದೊರೆಯುತ್ತಿದ್ದರಿಂದ. ಯಾವ ಕಾರಣದಿಂದ? ಸೊ ಅರಬ್ಬರು ಇವರಿಗೆ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಮಾಡೋದರಿಂದ ಸೊ ಇದನ್ನು ಕಡಿತಗೊಳಿಸೋಕೆ ಯುರೋಪ್ ದೇಶಗಳು ಜಲಮಾರ್ಗವನ್ನು ಕಂಡುಹಿಡಿಯೋಕ್ಕೆ ಮುಂದಾಗ್ತಾರೆ. ಅದರಲ್ಲಿ 1998ರಲ್ಲಿ ವಾಸ್ಕೋ ಡಿ ಗಾಮ ಜಲಮಾರ್ಗವನ್ನು ಕಂಡುಹಿಡಿತಾನೆ ಭಾರತಕ್ಕೆ. ಈತ ಕೇರಳದ ಕಲ್ಲಿಕೋಟೆಗೆ ಬರ್ತಾನೆ. ಸೊ ಇಂತಹ ಒಂದು ಆವಿಷ್ಕಾರದ ವಿಷಯಕ್ಕೆ ಬಂದರೆ ಪೋರ್ಚುಗೀಸರು ಮೊದಲ ಜನರಾಗಿರ್ತಾರೆ. ಸೊ ಹಾಗಾಗಿ ಪೋರ್ಚುಗೀಸರು ಎರಡನೇ ಬಾರಿಗೆ ಬಂದವರು
ಪೋರ್ಚುಗೀಸರ ನಂತರ 2ನೇ ಬಾರಿ ಬಂದವರು ಯಾರಂದರೆ ಡಚ್ಚರು. ಅದ ನಂತರ 3ನೇವರು ಬ್ರಿಟಿಷರು, 4ನೇವರು ಡ್ಯಾನಿಷರು, ಕೊನೆಯವರು ಫ್ರೆಂಚರು. ಈ ರೀತಿ ಯುರೋಪ್ ರಾಷ್ಟ್ರಗಳು ಬರ್ತಾ ಹೋಗ್ತವೆ. ಸರಿ ನೋಡ್ರಿ, ಆದ್ದರಿಂದ ಆದ್ದರಿಂದ 1498 ಇಂದ 1947ರವರೆಗೆ ಸುಮಾರು 450 ವರ್ಷಗಳ ಕಾಲ ನೇರ ಸಮುದ್ರ ಮಾರ್ಗದ ಮೂಲಕ ಯುರೋಪಿಯನ್ನರ ಆಗಮನದಿಂದ ಹಿಡಿದು ಭಾರತ ಸ್ವಾತಂತ್ರ್ಯದವರೆಗೆ ಭಾರತೀಯ ಸಮಾಜ ಮತ್ತು ಭಾರತೀಯ ಇತಿಹಾಸದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರ್ತವೆ. ಸೊ ಆದ್ದರಿಂದ ಬದಲಾವಣೆಗಳಂದರೆ ಭಾರತೀಯ ಸಮಾಜದ ಬಗ್ಗೆ ಮಾತನಾಡುವುದಾದರೆ ನೋಡಿ, ಭಾರತೀಯ ಸಮಾಜ. ಸೊ ಫ್ಯೂಡಲಿಸಮ್ ಅಂದರೆ ಮತ್ತು ಸ್ವಭಾವವು ಫ್ಯೂಡಲಿಸಮ್ ಆಗಿರ್ತದೆ. ಸಂಪ್ರದಾಯವಾದಿಯಾಗಿರ್ತದೆ ಮತ್ತು ವಿಶೇಷ ಸಾಮಾಜಿಕ ವ್ಯವಸ್ಥೆಯಾಗಿರ್ತದೆ. ಹೀಗೆ ಸುಮಾರು 450 ವರ್ಷಗಳಿಂದ ಸುಮಾರು ರೂಪಾಂತರಗಳು ಸಂಭವಿಸ್ತವೆ ಭಾರತದಲ್ಲಿ. ಸೊ ಬಂಡವಾಳಶಾಹಿಯಿಂದ ಹಿಡಿದು ಪ್ರಭುತ್ವದ ವ್ಯವಸ್ಥೆ ಕಡೆವರೆಗೆ ಕಾಲಾನಂತರದಲ್ಲಿ ಅರ್ಥ ಮಾಡಿಕೊಳ್ಳೋದಾದರೆ ಸಂಪ್ರದಾಯವಾದಿಯ ಬದಲಿಗೆ ಅದು ಪ್ರಗತಿಪರವಾಯ್ತದೆ. ಹೀಗೆ ಭಾರತದ ಸಾಮಾಜಿಕ ವ್ಯವಸ್ಥೆ ಬದಲಾಯಿಸ್ತದೆ. ಸೊ ಆದ್ದರಿಂದ 450 ವರ್ಷಗಳ ಭಾರತೀಯ ಸಮಾಜ ಇತಿಹಾಸದಲ್ಲಿ ಸಂಭವಿಸಿದ ಬದಲಾವಣೆಗಳು. ಸೊ ನೋಡಿ, ಮೊದಲನೇದಾಗಿ ಫ್ಯೂಡಲಿಸಮ್. ಪ್ರಭುತ್ವ. ಸೊ ಹಾಗಂದರೆ ಆ ಕಾಲದಲ್ಲಿ ಜಮೀನ್ದಾರು ಅಂದರೆ ಸಾಮಂತವಾದಿ ಅಥವಾ ಜಮೀನ್ದಾರಿಕೆಯಿಂದ ಬಂಡವಾಳಶಾಹಿ ಕಡೆಗೆ ರೂಪಾಂತರಗೊಳ್ಳುತ್ತದೆ. ನೋಡಿ, ಈ ಫ್ಯೂಡಲಿಸಮ್ ಅಂದರೆ ಜಮೀನ್ದಾರಿ ನಿಮ್ಗೆ ಗೊತ್ತಿರಂಗೆ ಅನೇಕ ಜನರು ಕೂಲಿಗಳಾಗಿರ್ತಾರೆ. ಸೊ ಜಮೀನ್ದಾರಿಗಳು ತಮ್ಮ ಹಕ್ಕನ್ನು ಸಾಧಿಸ್ತಾರೆ. ನೋಡಿ, ಈ ಏನೇ ಗೇಣಿದಾರರಾಗಿರಲಿ ಕೂಲಿದಾರರಾಗಲಿ, ಸೊ ಅವರಿಗೆ ಯಾವುದೇ ರೀತಿಯ ಭೂಮಿಯ ಒಡೆತನ ಮಾಲೀಕತ್ವ ಅವರಿಗೆ ಇರ್ತಿರಲಿಲ್ಲ. ಓನ್ಲಿ ಜಮೀನ್ದಾರರಿಗೆ ಮಾತ್ರ ಆ ಒಂದು ಹಕ್ಕಿರ್ತಾ ಇತ್ತು. ಸೊ ಮತ್ತು ಕೈಗಾರಿಕೆಗಳು ಕೆಲವು ಜನರ ಒಡೆತನದಲ್ಲಿದ್ದವೇ ಹೊರತು ಈ ಅಂದರೆ ನಂತರ ಈ ಕಾರ್ಮಿಕರು ಕೆಲಸ ಮಾಡುತ್ತಿದ್ದ ನಂತರ ಉತ್ಪನ್ನಗಳನ್ನು ತಯಾರಿಸ್ತಾ ಇದ್ದರು. ಕಾರ್ಮಿಕರು ತಯಾರಿಸಿದಂಥ ಎಲ್ಲ ವಸ್ತುಗಳ ಲಾಭವು ಮುಖ್ಯವಾಗಿ ಈ ಜಮೀನ್ದಾರುಗಳಿಗೆ ಹೋಗ್ತಿದ್ವು.
ನಂತರ ಕಾಲಾಂತರ ಬದಲಾವಣೆಯಿಂದ ಈ ಒಂದು ವ್ಯವಸ್ಥೆ ಬದಲಾಗ್ತಾ ಹೋಗ್ತದೆ. ಇದು ಪ್ರಗತಿಪರ ಸಮಾಜದ ಕಡೆಗೆ ಬರ್ತದೆ. ಹಾಗೆ ಇನ್ನೊಂದು ಸಾಂಪ್ರದಾಯಿಕತೆ ಅದೇ ಆರ್ಥೋಡಾಕ್ಸ್. ನಿಮ್ಗೆ ಗೊತ್ತಿರೋಂಗೆ ಸಂಪ್ರದಾಯ ಅಂದರೆ ನೋಡಿ, ಸಮಾಜವಾದಿ ಸಂಪ್ರದಾಯದಲ್ಲಿ ಇತರ ಸಮುದಾಯದೊಂದಿಗೆ ಬೆರೆಯೋದು ಭಾಳ ಕಡಿಮೆ ಇರ್ತಿತ್ತು. ಹಾಗೆ ಇತರ ಸಮುದಾಯಗಳಿಂದ ತಿನ್ನುವುದಾಗಲಿ, ಯಾವುದೇ ಕ್ರೀಡಾ ಚಟುವಟಿಕೆಗಳಾಗಲಿ, ಒಂದು ಮುಕ್ತ ಸಮಾಜ ಇರ್ತಿರಲಿಲ್ಲ. ಒಂದು ಸಾಂಪ್ರದಾಯಿಕತೆ, ನೀತಿ ನಿಯಮಗಳು ಭಾಳ ಇರ್ತದೆ. ಇದರಿಂದ ಕಾಲ ಬದಲಾವಣೆಗಳ ಹೊಂದಿದ ನಂತರ ಇದು ಎಕ್ಸ್ಕ್ಲೂಸಿವ್ ವಿಶೇಷ. ಎಕ್ಸಾಂಪಲ್ ಹೇಳೋದಾದರೆ, ಭಾರತದ ಸ್ವಾತಂತ್ರ್ಯದ ಮೊದಲು ಭಾರತದ ರಾಜಕೀಯದಲ್ಲಿ ಪ್ರತಿಯೊಬ್ಬರಿಗೂ ಮತ ಚಲಾಯಿಸುವ ಹಕ್ಕಿರಲಿಲ್ಲ. ಭಾರತದ ನಂತರ ಹತ್ರ ಇದು ಈ ಒಂದು ಹಕ್ಕು ಎಲ್ಲರ ಹಕ್ಕಾಗಿ ಅಥವಾ ಪೌರತ್ವ ಹಕ್ಕುಗಳಾಗಿ ಮಾರ್ಪಾಡಾಗ್ತದೆ. ಹಿಂದೆ ಸಮಾಜದಲ್ಲಿ ಸಮಾನತೆ ಇರಲಿಲ್ಲ. ಭಾರತದಲ್ಲಿ ಅಸ್ಪೃಶ್ಯತೆಯ ಸನ್ನಿವೇಶ ಬಹಳ ಈ ಸಾಂಪ್ರದಾಯಿಕತೆಯಲ್ಲಿ ಇತ್ತು. ಕೆಲವು ಜಾತಿಗಳಿಗೆ ಅಥವಾ ಕೆಲವು ನೀರು ಕೂಡ ಅವರಿಗೆ ಕುಡಿಯಲು ಅವಕಾಶವಿರಲಿಲ್ಲ. ಈ ರೀತಿಯ ಒಂದು ಸಂಪ್ರದಾಯದ ನೀತಿ ನಿಯಮಗಳು ಇದ್ದವು. ಫಾರ್ ಎಕ್ಸಾಂಪಲ್, ಚಾವ್ದಾರ್ ತಾಲೂಬಾನ್ ಅನ್ನೋದೊಂದು ಹಳ್ಳಿಯಲ್ಲಿ ಅಥವಾ ಒಂದು ಕ್ಷೇತ್ರದಲ್ಲಿ ಸಿಹಿ ನೀರನ್ನು ಮೇಲ್ಜಾತಿ ಜನರು ಮಾತ್ರ ಸೇವನೆ ಮಾಡ್ತಾಯಿದ್ರು. ಅದರಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯ ಸಮುದಾಯವರು ಮಾತ್ರ ಸೇವನೆ ಮಾಡ್ತಾಯಿದ್ರು, ಬಳಸ್ತಾಯಿದ್ರು. ಈ ಅಸ್ಪೃಶ್ಯರಿಗೆ ಅದನ್ನು ಕುಡಿಯಲು ಅವಕಾಶವಿರಲಿಲ್ಲ. ನಿಮ್ಗೆ ತಿಳಿದಿರಂಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದರಿಂದ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ. ಈ ರೀತಿಯ ಒಂದು ಅಂಬೇಡ್ಕರ್ ಅವರು ಹೋರಾಟಗಳನ್ನು ಮಾಡಿಕೊಂಡು ಬರ್ತಾರೆ. ಹಾಗಾಗಿ ಈ ಭಾರತ ಸಂವಿಧಾನದ ದೃಷ್ಟಿಯಿಂದ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಎಲ್ಲರಿಗೂ ಸಮಾನ ಅವಕಾಶ ಅನ್ನೋದನ್ನು ತಿಳಿಸ್ತಾರೆ. ಈ ರೀತಿಯ ಒಂದು ಭಾರತದಲ್ಲಿ ಇರೋದರಿಂದ ಸುಮಾರು 350 ವರ್ಷಗಳ ಕಾಲ ನಾವು ಕೆಲವು ಬದಲಾವಣೆಗಳನ್ನು ಅಥವಾ ಆತ್ಮಾವಲೋಕನ ಅಂದರೆ ಆತ್ಮದೃಷ್ಟೀಕರಣ ನಮ್ಮ ದೇಶದಲ್ಲಿ ಒಗ್ಗಟ್ಟಿರಲಿಲ್ಲ. ಬ್ರಿಟಿಷರು ನಮ್ಮನ್ನು ಬಳಸಿಕೊಂಡ್ರು. ವಿದೇಶಿಯರ ಗುಲಾಮರಾದೆವು ಅನ್ನೋದೊಂದು ಸೆಲ್ಫ್ ಅಸೆಷನ್ ನಮಗೆ ನಾವೇ ಪ್ರಶ್ನೆಯನ್ನು ಮಾಡೋಕ್ಕೆ ನಡೆಯುತ್ತೇವೆ. ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ. ನಾವು ಆತ್ಮಾವಲೋಕನದ ಆಧಾರದ ಮೇಲೆ ಪ್ರಾರಂಭಿಸ್ತೇವೆ. ಆದ್ದರಿಂದ ಇತರರು ನಮ್ಮ ಮೇಲೆ ದೌರ್ಜನ್ಯವನ್ನು ಆಗೋಕ್ಕಿಂತ ಮುಂಚೆ ನಮ್ಮ ಎಲ್ಲ ಆಲೋಚನೆಗಳು, ಪರಿಶೀಲನೆಗಳನ್ನು ನಾವು ವಿಶ್ವದ ಇತಿಹಾಸವನ್ನು ಓದಿದಾಗ ಯುರೋಪ್ ಸ್ವತಃ ಕತ್ತಲೆಯ ಯುಗದಿಂದ ಬೆಳಕಿನ ಕಡೆಗೆ ಬರ್ತದೆ. ಅದೇ ರೀತಿ ನಮ್ಮ ಭಾರತದಲ್ಲಿಯೂ ಸಹ
ಸೊ ಅವರ ನೀತಿ ನಿಯಮಗಳನ್ನೇ ನಾವು ಏನು ಕಲಿತು ಸೊ ನಾವು ಕೂಡ ಒಂದು ಹೋರಾಟದ ಕಾಲವನ್ನು ಪ್ರಾರಂಭಿಸ್ತೇವೆ. ಸೊ ಇತಿಹಾಸಕ್ಕೆ ಬಂದರೆ, ಸೊ ಇತಿಹಾಸವನ್ನು ಓದಿದಾಗ ಯುರೋಪ್ ಸ್ವತಃ ಕತ್ತಲೆ ಯುಗದಿಂದ ಬೆಳಕಿನ ಕಡೆಗೆ ಹೇಗೆ ಬರ್ತದೆ ಅಂದರೆ, ಸೊ ಅಲ್ಲಿರುವಂಥ ಚರ್ಚ್ಗಳು ಅಥವಾ ಚರ್ಚ್ನ ಭಯೋತ್ಪಾದನೆ ತುಂಬ ಇರ್ತದೆ. ಅವರು ಹೇಳಿದ ನೀತಿ ನಿಯಮಗಳನ್ನು ಪಾಲಿಸ್ತಿದ್ರೆ, ಸೊ ಅವರ ಚರ್ಚ್ಗೆ ವಿರುದ್ಧವಾದ ಅಭಿಪ್ರಾಯಗಳನ್ನು ಯಾರಾದರೂ ನೀಡಿದರೆ ಜೀವಂತವಾಗಿ ಸುಡ್ತಾ ಇರ್ತಾರಂತೆ ಅವ್ರನ್ನ, ಮತ್ತು ನೇಣಿಗೆ ಹಾಕ್ತಿರ್ತಾರಂತೆ. ಸೊ ಅದೇ ರೀತಿ ಗೆಲೀಲಿಯೋ ಕೂಡ ದೃಷ್ಟಿಯಲ್ಲಿ ಅವರನ್ನು ಅದೇ ರೀತಿ ಮಾಡ್ತಾರೆ. ಸೊ ಚರ್ಚ್ನ ದೃಷ್ಟಿಕೋನ ಭೂಮಿ ಸಮತಟ್ಟಾಗಿದೆ ಅಂತ ಹೇಳಿದರೆ, ಸೊ ಅದನ್ನು ಗೆಲೀಲಿಯೋ ಭೂಮಿ ಅಂಡಾಕಾರದಲ್ಲಿದೆ ಅಂತ ಹೇಳಲು ಹೋದರೆ ಸೊ ಅವನ್ನ ನೇಣಿಗೆ ಹಾಕ್ತಾರೆ. ಸೊ ಈ ರೀತಿಯ ಒಂದು ಭಯೋತ್ಪಾದನಾ ದಬ್ಬಾಳಿಕೆ, ಸೊ ಭಯದಿಂದ ಜನರು ಬಾಳ್ತಾಯಿದ್ರು ಯುರೋಪ್ನಲ್ಲಿ. ಸೊ ನಂತರದಲ್ಲಿ ಜನರು ಬೇಸತ್ತು ಸೊ ಅವರ ಹಕ್ಕುಗಳಿಗಾಗಿ ಹೋರಾಡ್ತಾರೆ. ಸೊ ಈ ರೀತಿಯಾಗಿ ನೋಡಿ, ಸುಮಾರು ಅನೇಕ ಚಿಂತಕರು, ಈ ವಾಲ್ಟರ್, ಜಾನ್ ಲಾಕ್ ರೂಸೋ, ಥಾಮಸ್ ಪ್ಲೋಟೋ, ಸಾಕ್ರೆಟಿಸ್ ಅಂತ ಅನೇಕ ಚಿಂತಕರು ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವ ಇಂತಹ ಸ್ವತಂತ್ರದ ಆಲೋಚನೆಗಳನ್ನು ನೀಡಿದ್ದಾರೆ. ಅದಕ್ಕಾಗಿಯೇ ಯುರೋಪ್ ದೇಶವು ಅಥವಾ ದೇಶಗಳು ನಮಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟಿದ್ದೇವೆ. ಏನಂದರೆ, ಸೊ ಯುರೋಪ್ ಕತ್ತಲೆಯ ಯುಗದಿಂದ ಜ್ಞಾನೋದಯದ ಯುಗಕ್ಕೆ ಹೀಗೆ ಸಾಗ್ತಾ ಬಂತು, ಮತ್ತು ಇವರು ಭಾರತಕ್ಕೆ ಬಂದಿರ್ತಾರೆ. ಸೊ ಯುರೋಪ್ಗೆ ಜ್ಞಾನೋದಯ ನೀಡಿದ ಎಲ್ಲ ಆಲೋಚನೆಗಳು ಈಗ ಭಾರತೀಯರಿಗೂ ತಿಳಿಯುತ್ತದೆ, ಹಾಗೆ ಲಭ್ಯವಿರ್ತದೆ. ಸೊ ಭಾರತೀಯರು ಸಹ ಬ್ರಿಟಿಷ್ ಅಧಿಕಾರವನ್ನು ವಿರೋಧಿಸ್ತಾ ಹೋಗ್ತಾರೆ. ಸೊ ಇವರ ಕಲ್ಪನೆಗಳನ್ನು, ಯುರೋಪ್ ಜನರ ಕಲ್ಪನೆಗಳನ್ನು ಸಹ ಸೊ ನಮ್ಮ ಭಾರತೀಯ ಜನರು ಸಹ ಅದೇ ಕಲ್ಪನೆಗಳನ್ನು ಬಳಸಲು ಪ್ರಾರಂಭಿಸ್ತಾರೆ. 1947ರಲ್ಲಿ ಕೊನೆಯ ಬೆಳವಣಿಗೆ ಹೇಗೆ ನಡೀತದೆ ಅಂದರೆ, ಭಾರತವು ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವದ ಕಡೆಗೆ ರೂಪಾಂತರಗೊಳ್ತದೆ. ನೋಡಿ, ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವದ ಕಡೆಗೆ. ಬೆಳವಣಿಗೆ. ಸೊ ಈ ಥರ ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವದ ಕಡೆಗೆ ಬೆಳವಣಿಗೆ ಆಗ್ತದೆ. ಸುಮಾರು 350 ವರ್ಷಗಳಿಂದ ಈ ಪ್ರಕ್ರಿಯೆ, 300 ವರ್ಷಗಳಂದರೆ 1947 ನಮಗೆ ಸ್ವತಂತ್ರ ದೊರಕುವವರೆಗೂ ಈ ರೀತಿಯಾದಂಥ ಒಂದು ಬೆಳವಣಿಗೆ ನಮಗೆ ಸಿಗ್ತದೆ. ಹೇಗೆಂದರೆ ನೋಡಿ, ಫಸ್ಟು ಫ್ಯೂಡಲಿಸಮ್, ಸೊ ಜಮೀನ್ದಾರಿಕೆಯಿಂದ ಸಂಪ್ರದಾಯವಾದಿಗಳಿಂದ ಪ್ರಜಾಪ್ರಭುತ್ವಗಳಿಂದ ಈ ಥರ ಮಾರ್ಪಾಡಾಗಿ ನಮಗೆ ಪ್ರಜಾಪ್ರಭುತ್ವದ ಕಡೆಗೆ ಈ ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವ ಈ ಥರ ಆಲೋಚನೆಗಳಿಂದ ನಮಗೆ ಯುರೋಪ್ ರಾಷ್ಟ್ರಗಳಲ್ಲಾದಂಥ ಈ ಥರ ಬೆಳವಣಿಗೆಯಿಂದ ನಮಗೆ ಈ ಥರ ಒಂದು ಸ್ವಾತಂತ್ರ್ಯ ದೊರಕ್ತದೆ, ಅಥವಾ ಬೆಳವಣಿಗೆಗಳು ರೂಪಾಂತರಗೊಳ್ತವೆ. ಹೀಗೆ ಸುಮಾರು 450 ವರ್ಷಗಳಿಂದ ಸಂಬಂಧಿಸಿದ ಒಟ್ಟಾರೆ ಬೆಳವಣಿಗೆಯಿಂದ
ಸಮುದ್ರದ ಸಾಹಸವನ್ನು ಹೊಸ ಜಾಗತಿಕ ಕ್ರಮದ ಸ್ಥಾಪನೆಗೆ ಕಾರಣವಾಗ್ತದೆ. ಸೊ ಯುರೋಪಿಯನ್ ದೇಶಗಳು ಅಥವಾ ಯುರೋಪಿಯನ್ ರಾಜ್ಯಗಳು ಪೂರ್ವ ಜಗತ್ತಿನೊಂದಿಗೆ ವ್ಯಾಪಾರದಿಂದ ಲಾಭ ಗಳಿಸುವ ಸಮುದ್ರಯಾನ ಚಟುವಟಿಕೆಗಳನ್ನು ಉತ್ತೇಜಿಸಲು ಪ್ರಾರಂಭಿಸ್ತಾರೆ. ಸೊ ಪೋರ್ಚುಗೀಸರು ಮೊದಲ ಯಶಸ್ವಿ ಜನರಾಗ್ತಾರೆ. ಸೊ ಪೋರ್ಚುಗೀಸರು ನಾವಿಕ ವಾಸ್ಕೋ ಡಿ ಗಾಮ 1498ರಲ್ಲಿ ಭಾರತಕ್ಕೆ ನೇರ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ಮೊದಲ ವ್ಯಕ್ತಿ ಆಗ್ತಾನೆ. ಸುಮಾರು ಒಂದು ಶತಮಾನದವರೆಗೆ ಪೋರ್ಚುಗೀಸರು ಭಾರತೀಯ ವ್ಯಾಪಾರದಲ್ಲಿ ಪ್ರಾಬಲ್ಯ ಸಾಧಿಸ್ತಾರೆ. ಅದಾದರೆ 17ನೇ ಶತಮಾನ ಆರಂಭದಲ್ಲಿ ಯುರೋಪಿಯನ್ ಕಂಪನಿಗಳು ಭಾರತಕ್ಕೆ ಬರಲು ಪ್ರಾರಂಭಿಸ್ತಾರೆ. ಸೊ ಪೋರ್ಚುಗೀಸರ ನಂತರ ಡಚ್ಚರು, ನಂತರ ಇಂಗ್ಲಿಷರು, ನಂತರ ಡ್ಯಾನಿಷರು, ನಂತರ ಅಂತಿಮವಾಗಿ ಫ್ರೆಂಚರು ಬರ್ತಾರೆ. 1998ರ ಮೊದಲ ಯುರೋಪಿಯನ್ ಆಗಮನದಿಂದ 1947ರಲ್ಲಿ ಭಾರತದ ಸ್ವಾತಂತ್ರ್ಯದವರೆಗೆ ಅನೇಕ ಬದಲಾವಣೆಗಳು ಸಂಭವಿಸಿವೆ. ಭಾರತೀಯ ಇತಿಹಾಸ ಮತ್ತು ಸಮಾಜದ ಆಕಾರ ಮತ್ತು ಸಂಭಾಷಣೆಯಲ್ಲಿ ಬದಲಾವಣೆಯು ಸಹ ನಾವು ನೋಡ್ಬೋದು. ಭಾರತವು ಪ್ರಭುತ್ವದ ಸಂಪ್ರದಾಯವಾದಿ ಮತ್ತು ವಿಶೇಷ ಸಾಮಾಜಿಕ ವ್ಯವಸ್ಥೆಯ ಸ್ಥಾನದಿಂದ ಬಂಡವಾಳಶಾಹಿ, ಪ್ರಗತಿಪರ ಮತ್ತು ಅಂತರ್ಗತ ಸಾಮಾಜಿಕ ವ್ಯವಸ್ಥೆಗೆ ರೂಪುಗೊಂಡಿದೆ. ಸೊ ಆತ್ಮಾವಲೋಕನದ ಆಧಾರದ ಮೇಲೆ ಸ್ವಾತಂತ್ರ್ಯ, ಸಮಾನತೆ ಮುಂತಾದ ಆಲೋಚನೆಗಳ ಬಾಹ್ಯ ಪ್ರಚೋದಕ ಆಲೋಚನೆಗಳು ನಮ್ಮಲ್ಲಿ ಹುಟ್ಟುಕೊಳ್ತವೆ. ಸೊ ಭಾರತವು ಒಬ್ಬ ವ್ಯಕ್ತಿಯ ಆಳ್ವಿಕೆಯಿಂದ ಜನರ ಆಳ್ವಿಕೆಗೆ ರೂಪಾಂತರಗೊಳ್ಳುತ್ತದೆ. ಸೊ ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವದ ಕಡೆಗೆ ಮಾರ್ಪಾಡಾಗ್ತದೆ. ಈಗ ಪೋರ್ಚುಗೀಸರಿಂದ ಪ್ರಾರಂಭಿಸೋಣ. ಸೊ ಮೊದಲನೇದಾಗಿ ಸಮುದ್ರಯಾನ ಚಟುವಟಿಕೆಗಳನ್ನು ಉತ್ತೇಜಿಸಲು ಪ್ರಾರಂಭಿಸಿದ ಪೋರ್ಚುಗೀಸರ ರಾಜ ಯಾರಂದರೆ ಫ್ರಾನ್ಸಿಸ್ ದಿ ಹೆನ್ರಿ ನಾವಿಗೇಟರ್. ಪ್ರಿನ್ಸ್ ಈ ಪ್ರಿನ್ಸ್ ಹೆನ್ರಿ ದಿ ನಾವಿಗೇಟರ್ ಸಮುದ್ರಯಾನ ಚಟುವಟಿಕೆಯನ್ನು ಉತ್ತೇಜಿಸಲು ಪ್ರಾರಂಭಿಸ್ತಾನೆ. ಹಾಗೆ ಸ್ಪೇನ್ ದೇಶದ ರಾಣಿ ಇಸಾಬೆಲ್ಲಾ ಸಹ ಸಮುದ್ರದ ಚಟುವಟಿಕೆಗಳನ್ನು ಪ್ರಾರಂಭಿಸಲು ಉತ್ತೇಜನ ಕೊಡ್ತಾಳೆ ಅಥವಾ ಪ್ರೋತ್ಸಾಹವನ್ನು ಕೊಡ್ತಾಳೆ. ನಂತರ ಕೊಲಂಬಸ್ ಎಂಬ ಹೆಸರಿನ ನಾವಿಕ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯೋಕ್ಕೆ ಮುಂದಾಗ್ತಾನೆ ಅಥವಾ ಹೊರಡ್ತಾನೆ. ಆದರೆ ಈತ ವೆಸ್ಟ್ ಇಂಡೀಸ್ ಕಡೆಗೆ ಬರ್ತಾನೆ ಅಥವಾ ಬಂದಿಳಿತಾನೆ.
ಆದ್ದರಿಂದ ವೆಸ್ಟ್ ಇಂಡೀಸ್ ಇದರಿಂದ ಇವನು ಅಮೆರಿಕದ ಕಡೆಗೆ ಪ್ರಯಾಣ ಬೆಳೆಸ್ತಾನೆ. ಸೊ ಈತ ಅಮೆರಿಕದ ಒಂದು ಪರಿಶೋಧಕ ಎಂದು ಕರೀತಾರೆ. ನಂತರ ಈತನಿಗೆ ಭಾರತ ಸಿಗಲಿಲ್ಲ. ಸೊ ಆದ್ದರಿಂದ ಹೀಗಾಗಿ ಪ್ರಿನ್ಸ್ ದಿ ನ್ಯಾವಿಗೇಟರ್ ಇವನ ಅಧಿಕಾರದಲ್ಲಿ ಹೆಚ್ಚಿನ ಒಂದು ಪ್ರಗತಿಯಾಗಲಿಲ್ಲ. ಸೊ ಮುಂದಿನ ರಾಜ ಅಧಿಕಾರಾವಧಿಯಲ್ಲಿ ಕಿಂಗ್ ಜಾನ್ ಸೆಕೆಂಡ್ ಇವನ ಅಧಿಕಾರದಲ್ಲಿ ನ್ಯಾವಿಗೇಟರ್ ಆದ ಬಾರ್ತಲೋಮ್ಯೆ ಡಯಾಸ್ ಈತ ಕೇಪ್ ಆಫ್ ಗುಡ್ ಹೋಪ್ಗೆ ಬಂದು ತಲುಪ್ತಾನೆ. ಇದು ದಕ್ಷಿಣ ಆಫ್ರಿಕಾದ ಕೇಪ್ಟೌನ್ ನಗರವಾಗಿದೆ. ಹೀಗೆ ಇವನು ಅರ್ಧದಷ್ಟು ಜಲಮಾರ್ಗವನ್ನು ಕಂಡುಹಿಡಿತಾನೆ. ನಂತರ ಈತ ಇದರಿಂದ ಮುಂದೆ ಹೋಗಲಿಲ್ಲ. ಈತ ಅಲ್ಲಿಗೆ ನಿಲ್ತಾನೆ. ನಂತರದ ಅಧಿಕಾರಾವಧಿಯಲ್ಲಿ 1497 ಕಿಂಗ್ ಇಮ್ಯಾನ್ಯುಯೆಲ್ನ ಅಧಿಕಾರಾವಧಿಯಲ್ಲಿ ನೋಡಿ, ಕಿಂಗ್ ಇಮ್ಯಾನ್ಯುಯೆಲ್ ಈತನ ಅಧಿಕಾರದಲ್ಲಿ ವಾಸ್ಕೋ ಡಿ ಗಾಮ ಪ್ರಾರಂಭಿಸ್ತಾನೆ ಮತ್ತು ಈತ ಕೇಪ್ ಆಫ್ ಗುಡ್ ಹೋಪ್ಗೆ ಬಂದು ನಿಲ್ತಾನೆ. ಸೊ ಅವನು ಈ ಕರಾವಳಿ ಪ್ರದೇಶದಿಂದ ಸೊಮಾಲಿಯಾದ ಮಾಲಿಂಡ್ಯ ನೋಡಿ, ಈತ ಸೊಮಾಲಿಯಾದ ಮಾಲಿಂಡ್ಯ ಪ್ರದೇಶಕ್ಕೆ ಬರ್ತಾನೆ. ಸೊ ಅಲ್ಲಿ ಇವನಿಗೆ ಒಬ್ಬ ಗುಜರಾತಿ ಪೈಲಟ್ ಆತನ ಹೆಸರು ಅಬ್ದುಲ್ ಮಜೀದ್. ಈತನ ಸಹಾಯವನ್ನು ಪಡಿತಾನೆ. ಗುಜರಾತಿ ಆ ಕರಾವಳಿ ಪ್ರದೇಶದೊಂದಿಗೆ ಉತ್ತಮ ವ್ಯಾಪಾರ ಸಂಪರ್ಕ ಅಥವಾ ನೈಸರ್ಗಿಕ ಸಂಪರ್ಕವಿತ್ತು. ಸೊ ಆದ್ದರಿಂದ ಅರಬ್ ಜಗತ್ತಿನ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯ ಭಾರತೀಯರಿರ್ತಾರೆ. ಗುಜರಾತಿ ಪೈಲಟ್ ಅಬ್ದುಲ್ ಮಜೀದನ ಸಹಾಯವನ್ನು ಪಡೆದ. ಅಂತಿಮವಾಗಿ ಈತ 1498ರಲ್ಲಿ ಕೇರಳದ ಕಲ್ಲಿಕಟ್ಟಿಗೆ ಬಂದು ತಲುಪ್ತಾನೆ. ಈ ಸಮಯದಲ್ಲಿ ಕೇರಳವನ್ನು ಜೊಮೋರಿಯನ್ ಎಂಬ ರಾಜವಂಶಸ್ಥರು ಆಳ್ತಾ ಇರ್ತಾರೆ. ಈ ಜೊಮೋರಿಯನ್ ರಾಜವಂಶದ ಆಡಳಿತಗಾರ ಅಥವಾ ಆಡಳಿತಗಾರನ ಹೆಸರು ಸಮುದ್ರಿ.
ಸೊ ಈ ಪೋರ್ಚುಗೀಸರ ವಾಸ್ಕೋಡಿಗಾಮ ಬಂದು ತಲುಪ್ತಾನಲ್ಲ, ಸೊ ಈ ರಾಜ ಅವನನ್ನು ಆಹ್ವಾನಿಸ್ತಾನೆ. ಸೊ ತನ್ನ ಅರಮನೆಗೆ ಆಹ್ವಾನಿಸ್ತಾನೆ. ಸೊ ಅರಮನೆಗೆ ಕರೆದೊಯ್ಯುತ್ತಾನೆ. ಸೊ ಭಾರತೀಯ ಶೈಲಿಯಲ್ಲಿ ಅಂದರೆ ಅತಿಥಿ ದೇವೋಭವ ಅಂದರೆ ಕೆಲವು ಹೂಗಳನ್ನು ಅವನ ಮೇಲೆ ಹಾಕಿ ಸಂತೋಷಪಡಿಸಿ ಸೊ ಅವನನ್ನು ಆಹ್ವಾನ ಮಾಡ್ತಾರೆ ಈ ರೀತಿ. ಸೊ ಅವನು ಸ್ವಲ್ಪ ಕಾಲ ಅಂದರೆ 5-6 ತಿಂಗಳು ಅಲ್ಲೇ ಉಳಿದುಕೊಂಡು ನಂತರ ನವೆಂಬರ್ನಲ್ಲಿ ಪೋರ್ಚುಗಲ್ಗೆ ಹಿಂದಿರುಗ್ತಾನೆ. ಸೊ ಈತ ಹೋಗಬೇಕಾದ್ರೆ ಕೇರಳದಿಂದ ದೊಡ್ಡ ಪ್ರಮಾಣದ ಸರಕುಗಳನ್ನು ಖರೀದಿಸ್ತಾನೆ. ಸೊ ಪೋರ್ಚುಗೀಸ್ ಮಾರುಕಟ್ಟೆಗೆ ಹೋಗಿ ಆ ಸರಕುಗಳನ್ನು 68 ಪಟ್ಟು ಲಾಭಕ್ಕೆ ಮಾರ್ತಾನೆ. ಸೊ ಈ ರೀತಿ ಭಾರತಕ್ಕೆ ಜಲಮಾರ್ಗ ಪೋರ್ಚುಗೀಸರು ಕಂಡುಹಿಡಿತಾರೆ. ಸೊ ಈ ರೀತಿ ಭಾರತದ ಮಾರ್ಗ ಕಂಡು ಬಂದಿದೆ ಎಂದು ಪೋರ್ಚುಗೀಸರಿಗೆ ತಿಳಿದಂತೆ ಅವರು ವ್ಯಾಪಾರವನ್ನು ಪ್ರಾರಂಭಿಸ್ತಾರೆ. ನಂತರ ಪೆಡ್ರೋ ಅಲ್ವಾರೆಸ್ ಕ್ಯಾಬ್ರಲ್. ಸೊ ಈತ ಪೆಡ್ರೋ ಅಲ್ವಾರೆಸ್ ಕ್ಯಾಬ್ರಲ್ ನಂತರದ ವಾಸ್ಕೋಡಿಗಾಮನ ನಂತರ ಒಬ್ಬ ಸೆಕೆಂಡ್ ಪೋರ್ಚುಗೀಸರ ವ್ಯಕ್ತಿಯಾಗಿರ್ತಾನೆ. ಈತ ಅರಬ್ ಜನರನ್ನು ತುಂಬ ದ್ವೇಷಿಸುತ್ತಿರ್ತಾನೆ. ಸೊ ವ್ಯಾಪಾರದ ಕಾರಣದಿಂದ ಧರ್ಮವನ್ನು ಸಹ ದ್ವೇಷಿಸುತ್ತಿರ್ತಾನೆ. ಸೊ ಈತನಿಗೆ ಮುಸ್ಲಿಂ ಸಮುದಾಯದ ಬಗ್ಗೆ ಬಹಳ ಒಂದು ಕೆಟ್ಟ ಮನಸ್ಥಿತಿ ಇವನಿಗಿರ್ತದೆ. ಈತ ಅವರೊಂದಿಗೆ ಅತ್ಯಂತ ಕೆಳಮಟ್ಟದ ವ್ಯಾಪಾರಗಳನ್ನು ನಡೆಸ್ತಿರ್ತಾನೆ. ಹೀಗಾಗಿ ಇವನನ್ನು ಪೋರ್ಚುಗೀಸರು ಈ ರೀತಿಯಿಂದ ಭಾರತದೊಂದಿಗೆ ಸ್ವಲ್ಪ ವ್ಯಾಪಾರ ದೃಷ್ಟಿಯಿಂದ ಹಿಂದೆ ಇರ್ತಾನೆ. ಸೊ ಇದನ್ನು ಪೋರ್ಚುಗೀಸರು ಇವನನ್ನು ಹಿಂದಕ್ಕೆ ಅಥವಾ ಪೋರ್ಚುಗೀಸರಿಗೆ ಮರಳಿ ಕರೆಸ್ಕೊಳ್ತಾರೆ. ನಂತರ ಈ ಒಂದು ವ್ಯಾಪಾರ ದೃಷ್ಟಿಯನ್ನು ಮುಂದೆ ಸಾಗಿಸ್ಕೊಳ್ಳೋಕ್ಕೆ ಮತ್ತೆ ವಾಸ್ಕೋಡಿಗಾಮನ ಕಳಿಸ್ತಾರೆ ಪೋರ್ಚುಗೀಸರು. ಸೊ ವಾಸ್ಕೋಡಿಗಾಮನು ವ್ಯಾಪಾರ ದೃಷ್ಟಿಯಲ್ಲಿ ಕೆಲವೊಂದು ವಿಷಯಗಳನ್ನು ಸರಿಪಡಿಸಲು ಭಾರತಕ್ಕೆ ಬಂದಿರ್ತಾನಲ್ಲ, ಸೊ ಈತ ಇದರಲ್ಲಿ ಯಶಸ್ವಿ ಆಗ್ತಾನೆ. ಸೊ ಈತ 1503ರಲ್ಲಿ ಕ್ಯಾಲಿಕಟ್ನಲ್ಲಿ ಮೊದಲ ವ್ಯಾಪಾರ ಕೇಂದ್ರ ಅಥವಾ ಗೋದಾಮು ಅಥವಾ ಕಾರ್ಖಾನೆಯ ಅಡಿಪಾಯವನ್ನು ಹಾಕ್ತಾನೆ. ನಂತರದ ಬೆಳವಣಿಗೆಯಲ್ಲಿ ಪೋರ್ಚುಗೀಸರು ವಾಸ್ಕೋಡಿಗಾಮನನ್ನು ಕರೆಸ್ಕೊಳ್ತಾರೆ ಅಥವಾ ಹಿಂದಿರುಗಿಸ್ತಾರೆ. ಸೊ ಇವರೆಲ್ಲ ಒಬ್ಬ ಖಾಸಗಿ ನಾಯಕರಾಗಿರ್ತಾರೆ. ಸೊ ನೆಕ್ಸ್ಟು ಪೋರ್ಚುಗೀಸರು ಏನು ಮಾಡ್ತಾರೆ, ಸೊ ಅಧಿಕೃತವಾಗಿ ಒಬ್ಬ ರಾಯಭಾರಿಯನ್ನು ಪೋರ್ಚುಗೀಸ್ ಗೌರ್ಮೆಂಟ್ನ ಒಂದು ರಾಯಭಾರಿಯನ್ನು ಕಳಿಸ್ತಾರೆ ಅಥವಾ ಪೋರ್ಚುಗೀಸರ ವೈಸ್ರಾಯ್. ಮೊದಲ ವೈಸ್ರಾಯ್ ಯಾರಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ.
ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಪೋರ್ಚುಗೀಸರ ಮೊದಲ ವೈಸ್ರಾಯ್ ಆಗಿರ್ತಾನೆ. ಈ ಈ ಪೋರ್ಚುಗೀಸರ ವೈಸ್ರಾಯ್ ಈತ ಒಂದು ಹೆಚ್ಚಿನ ಅಧಿಕಾರವನ್ನು ಹೊಂದಿರ್ತಾನೆ. ಸೊ ಈತ ಏನು ಮಾಡ್ತಾನೆ, ಸೊ ಭೂಮಿಯ ಮೇಲೆ ಕೋಟೆಗಳನ್ನು ಕಟ್ಟುವ ಬದಲು ಅಥವಾ ಕಾರ್ಖಾನೆಗಳನ್ನು ನಿರ್ಮಿಸುವ ಬದಲು ಈತ ಹಿಂದೂ ಮಹಾಸಾಗರದ ನೌಕಾಪಡೆ ಬಲಪಡಿಸಬೇಕೆನ್ನುವುದನ್ನು ಈತನ ಮುಖ್ಯ ಗಮನವಾಗಿರ್ತದೆ. ನೋಡಿ, ಹೀಗೆ ಹಿಂದೂ ಮಹಾಸಾಗರದಲ್ಲಿ ನೌಕಾಪಡೆಯನ್ನು ಬಲಪಡಿಸುವುದು ಇವನ ಮುಖ್ಯ ಗುರಿಯಾಗಿರ್ತದೆ. ಸೊ ಇದರಿಂದ ಅರಬ್ಬರು ಅಥವಾ ಎಲ್ಲ ಜನರ ಪ್ರಭಾವದಿಂದ ಒಂದು ಮುಕ್ತವಾಗಬಹುದು ಅನ್ನೋ ಒಂದು ಇವನ ವ್ಯಾಪಾರ ದೃಷ್ಟಿಯಾಗಿರ್ತದೆ, ಅಥವಾ ವ್ಯಾಪಾರದಲ್ಲಿ ಪ್ರಾಬಲ್ಯ ಸಾಧಿಸುತ್ತಾನೆ. ಸೊ ಇದರಿಂದ ಪೋರ್ಚುಗೀಸ್ ಸರ್ಕಾರವು ಸಹ ಒಪ್ಪಿಗೆಯನ್ನು ನೀಡ್ತದೆ. ಸೊ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಒಂದು ನೀತಿಯನ್ನು ಪ್ರಾರಂಭಿಸ್ತಾನೆ. ಸೊ ಆ ನೀತಿ ಹೆಸರೇನೆಂದರೆ ಬ್ಲೂ ವಾಟರ್ ಪಾಲಿಸಿ. ಸೊ ಈ ಬ್ಲೂ ವಾಟರ್ ಪಾಲಿಸಿ ಹೊಸ ನೀತಿಯಿಂದ ಪ್ರಾರಂಭಿಸ್ತಾನೆ. ಸೊ ಈ ನೀತಿಯಿಂದ ಹಿಂದೂ ಮಹಾಸಾಗರದಲ್ಲಿ ಪೋರ್ಚುಗೀಸರ ನೌಕಾಪಡೆ ಬಲಪಡಿಸುವ ಬಗ್ಗೆ ಮಾತ್ರ ಒಂದು ದೃಷ್ಟಿಕೋನ ಇರ್ತದೆ. ಸೊ ಇದು ಪೋರ್ಚುಗೀಸರು ಮತ್ತು ಗುಜರಾತ್ ಆಡಳಿತಗಾರರು ಮತ್ತು ಕ್ಯಾಲಿಕಟ್ ಆಡಳಿತಗಾರರೊಂದಿಗೆ ಒಂದು ಹೋರಾಟಕ್ಕೂ ಇದು ಕಾರಣವಾಗ್ತದೆ, ಸೊ ಅಥವಾ ಯುದ್ಧಗಳಿಗೆ ಕಾರಣವಾಗ್ತದೆ. ಸೊ ಇದರಿಂದ 2 ಯುದ್ಧಗಳು ಸಹ ನಡೀತವೆ. ಯಾವಂದರೆ ಚೋಳ ಕದನ ಮತ್ತು ಕಡೂರ ಕದನ ಅಂತ. ಸೊ ಇವೆರಡು ಕದನದಲ್ಲಿ ಅಥವಾ ಯುದ್ಧದಲ್ಲಿ, ಸೊ ಮೊದಲನೇ ಯುದ್ಧದಲ್ಲಿ 1508ರಲ್ಲಿ ಪೋರ್ಚುಗೀಸರ ವೈರಾಯಿ ಈತ ಸೋತ್ತಾನೆ. ಸೊ ಈತನ ಮಗನು ಅಲ್ಮೆಡಾ ಮಗನಾದಂಥ ಈತ ಮಗನನ್ನು ಸಾಯಿಸ್ತಾರೆ. ಸೊ ನಂತರ ಅಲ್ಮೆಡಾ ಇದರ ಸೇಡು ತೀರಿಸ್ಕೊಳ್ಳೋಕ್ಕೆ 1509ರಲ್ಲಿ ಗುಜರಾತಿ ಮತ್ತು ಕ್ಯಾಲಿಕಟ್ನ ಸಂಯೋಜಿತ ಪಡೆಗಳ ಮೇಲೆ ದಾಳಿ ಮಾಡ್ತಾನೆ, ಅವರನ್ನು ಸೋಲಿಸ್ತಾನೆ. ಸೊ ಹೀಗೆ ಆತ ಯಶಸ್ಸನ್ನು ಪಡೆಯುತ್ತಾನೆ. ನಂತರ ಇವನನ್ನು ಪೋರ್ಚುಗೀಸರು ವಾಪಸ್ ಕರೆಸ್ಕೊಳ್ತಾರೆ, ತಮ್ಮ ದೇಶಕ್ಕೆ ಪೋರ್ಚುಗೀಸ್ಗೆ ವಾಪಸ್ಸನ್ನು ಕರೆಸ್ಕೊಳ್ತಾರೆ. ನಂತರ ಮತ್ತೊಬ್ಬ ವೈಸ್ರಾಯನ್ನು ಕಳಿಸ್ತಾರೆ, ಅಂದರೆ ಆತನ ಹೆಸರು ಅಲ್ಬುಕರ್ಕ್. ಸೊ ಈತ ಪೋರ್ಚುಗೀಸ್ ಸ್ಥಾಪನೆಗೆ ಒಬ್ಬ ನಿಜವಾದ ಸ್ಥಾಪಕ ಅಂತಲೇ ಹೇಳ್ಬೋದು. ಈತ ಭಾರತದಲ್ಲಿ ಪೋರ್ಚುಗೀಸರ ಶಕ್ತಿಯ ದ್ವಿಗುಣಗೊಳಿಸ್ತಾನೆ, ಅಂದರೆ ನಿಜವಾದ ಸ್ಥಾಪಕ ಅಂತಲೇ ಹೇಳ್ಬೋದು. ಈತ ಪ್ರಪಂಚದ ಅನೇಕ ಪ್ರಮುಖ ಸ್ಥಳಗಳಲ್ಲಿ ಹರ್ಮುಜ್ ಜಲಸಂಧಿ, ಸ್ಟ್ರೇಟ್ ಆಫ್ ಹರ್ಮುಜ್,
ಹರ್ಮುಜ್ ಜಲಸಂಧಿಯಿಂದ ಮಲಾಕ್ಕ ಜಲಸಂಧಿ ಅಂದರೆ ಈ ಮಲಾಕ್ಕ ಜಲಸಂಧಿ ಮತ್ತು ಮೆಡಿಟೇರಿಯನ್ ಅಂದರೆ ಸೋಯೆಜ್ ಕಾಲುವೆ, ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, ನೋಡಿ ಹರ್ಮುಜ್ ಜಲಸಂಧಿಯಿಂದ ಮಲಾಕ್ಕ ಜಲಸಂಧಿಯವರೆಗೆ, ಮೆಡಿಟೇರಿಯನ್ನಿಂದ ಯುರೋಪ್ವರೆಗೆ, ಸೊ ಹಿಂದೂ ಮಹಾಸಾಗರದಿಂದ ಅಥವಾ ಅರಬ್ಬಿ ಸಮುದ್ರದ ಈ ಎಲ್ಲ ಒಂದು ಜಲ ಮಾರ್ಗಗಳನ್ನು ಇವನು ಕಂಟ್ರೋಲ್ ಮಾಡ್ತಿರ್ತಾನೆ ಅಥವಾ ವಿಜಯಶಾಲಿಯಾಗಿರ್ತಾನೆ. ಸೊ ಈ ಒಂದು ಜಲಮಾರ್ಗಗಳಲ್ಲಿ ಈ ಹರ್ಮುಜ್ ಜಲಸಂಧಿಯಿಂದ ಮಲಾಕ್ ಜಲಸಂಧಿಯಲ್ಲಿ ಒಂದು ಹೆಚ್ಚಿನ ವ್ಯಾಪಾರ ಚಟುವಟಿಕೆಗಳು ನಡೀತಿರ್ತವೆ ಹಾಗೂ ಹೆಚ್ಚಿನ ಜನಸಂದಣಿಯ ಇವು ಸ್ಥಳವಾಗಿರ್ತವೆ. ಸೊ ಈ ರೀತಿ ಈ ವ್ಯಾಪಾರದ ಹೆಚ್ಚಿನ ದೃಷ್ಟಿಯಿಂದ ಹೆಚ್ಚಿನ ಪ್ರಮಾಣದಿಂದ ಈತ ಇವುಗಳನ್ನೆಲ್ಲ ವಶಪಡಿಸ್ಕೊಳ್ತಾನೆ ಹಾಗೂ ವಿಜಯಶಾಲಿನೂ ಆಗ್ತಾನೆ ಮತ್ತು ನಿಯಂತ್ರಿಸ್ತಾನೆ. ಹಾಗೆ ಈತ ಒಂದು ಕಾರ್ಟೇಜ್ ವ್ಯವಸ್ಥೆಯನ್ನು ಜಾರಿಗೆ ಮಾಡ್ತಾನೆ. ಸೊ ಕಾರ್ಟೇಜ್ ವ್ಯವಸ್ಥೆ ಏನಂದರೆ ಇದು ಪರವಾನಗಿ ಶುಲ್ಕ ಆಗಿರ್ತದೆ ನೋಡಿ, ಅಥವಾ ಟ್ಯಾಕ್ಸ್ ಅಥವಾ ಪರವಾನಗಿ ಶುಲ್ಕ. ಸೊ ಈ ಪ್ರದೇಶದಲ್ಲಿ ಹಾದು ಹೋಗುವಂತಹ ಎಲ್ಲ ಹಡಗು ಅಥವಾ ದೋಣಿ ಅಥವಾ ಹಡಗುಗಳಿಗೆ ಈ ಒಂದು ಶುಲ್ಕವನ್ನು ಅವನು ಹೇರ್ತಾ ಇರ್ತಾನೆ. ಸೊ ಇವುಗಳೆಲ್ಲ ಇಲ್ಲಿ ಹಾದು ಹೋಗುವಂಥ ಎಲ್ಲ ಹಡಗುಗಳು ಇವನಿಗೆ ಪಾವತಿಸಬೇಕಾಗ್ತದೆ. ಸೊ ಹೀಗೆ ಅಲ್ಬುಕರ್ಕನ ಮತ್ತೊಂದು ಸಾಧನೆ ಏನಂದರೆ 1510ರಲ್ಲಿ ಬಿಜಾಪುರ ಆಡಳಿತಗಾರರಿಂದ ಗೋವಾವನ್ನು ವಶಪಡಿಸ್ಕೊಳ್ತಾನೆ ಅಥವಾ ವಿಜಯ ಆಗ್ತಾನೆ. 1510ರಲ್ಲಿ ಬಿಜಾಪುರದ ಆಳ್ವಿಕೆಯಿಂದ ಗೋವಾವನ್ನು ಅಥವಾ ಬಿಜಾಪುರದ ಆಡಳಿತಗಾರನಿಂದ ಗೋವಾವನ್ನು ವಶಪಡಿಸ್ಕೊಳ್ತಾನೆ. ಸೊ ಭಾರತದ ಜನಸಂಖ್ಯೆಗಿಂತ ಪೋರ್ಚುಗೀಸರ ಜನಸಂಖ್ಯೆ ತುಂಬ ಕಮ್ಮಿ ಅಥವಾ ಕಡಿಮೆ. ಸೊ ಆದರೆ ಈತನ ಒಂದು ರಾಜತಾಂತ್ರಿಕ ನೀತಿ ನಿಯಮಗಳಿಂದ ಈತ ಅತ್ಯಂತ ಪರಿಣಾಮಕಾರಿ ವ್ಯಕ್ತಿಯಾಗಿರ್ತಾನೆ. ಈತ ಯಾವಾಗಲೂ ಫಿರಂಗಿಗಳ ಮೂಲಕ ಅಥವಾ ಫಿರಂಗಿಗಳೊಂದಿಗೆ ಪ್ರಯಾಣಿಸ್ತಿರ್ತಾನೆ. ಫಿರಂಗಿಗಳು ಭಾರತದ ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲು ಬಹಳ ಸಹಾಯಕವಾಗ್ತವೆ. ಸೊ ಬಿಜಾಪುರವನ್ನು ಪಡೆಯೋದರು ಗೋವಾ ಕೂಡ ಬಿಜಾಪುರದ ಆಡಳಿತಗಾರರಿಂದ ಇರ್ತದೆ. ಸೊ ಗೋವಾ ಪೋರ್ಚುಗೀಸರ ರಾಜಧಾನಿಯಾಗಿರ್ತದೆ. ಅದಲ್ಲದೆ ಮಲಾಕ್ಕ ಜಲಸಂಧಿ ಮತ್ತು ಹರ್ಮುಜ್ ಜಲಸಂಧಿ, ಸೊ ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ ನೋಡಿ, ಬಂಗಾಳ ಕೊಲ್ಲಿ ಸಂಪೂರ್ಣ ವ್ಯಾಪಾರದಲ್ಲಿ
ಈತನ ನಿಯಂತ್ರಣದಲ್ಲಿರ್ತದೆ. ಸೊ ಈತ ಕಾರ್ಟೇಜ್ ವ್ಯವಸ್ಥೆಯನ್ನು ಸಹ ಪ್ರಾರಂಭ ಮಾಡಿರ್ತಾನೆ. ಸೊ ಕಾರ್ಟೇಜ್ ವ್ಯವಸ್ಥೆ ಹಡಗುಗಳ ಒಂದು ಪರವಾನಗಿ ಶುಲ್ಕ ಅಥವಾ ಲೈಸೆನ್ಸ್ ಶುಲ್ಕವಾಗಿರ್ತದೆ. ಸೊ 1510 ಸಹ ಈತ ವಿಭಾಗವನ್ನು ವಶಪಡಿಸ್ಕೊಳ್ತಾನೆ. ಸೊ ಇವನ ನಂತರ ಕೊನೆಯ ವೈಸ್ರಾಯ್ ನೀನೋ ಡಾಗುನ ಅಂತ. ಸೊ ಈತ 1529ರಿಂದ 1538 ಕಾಲಾವಧಿ ಆಗಿರ್ತದೆ. ಸೊ ಈತ ವಾಸ್ತವವಾಗಿ ಗೋವಾ ರಾಜಧಾನಿಯನ್ನು ಸೊ ಇವನ ಅಧಿಕಾರಾವಧಿಯಲ್ಲಿಯೇ ಸೊ ಬಾಂಬೆಯ ಕೆಲವು ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾನೆ. ಸಾವಿರದ 1534ರಲ್ಲಿ ಪೋರ್ಚುಗೀಸರು ಜಲಾನಯನ ಪ್ರದೇಶ ಬ್ಯಾಸಿನ್ ಒಂದನ್ನು ಪಡೆಯುತ್ತಾರೆ. ಸೊ ಅತ್ಯಂತ ಮುಖ್ಯವಾದಂಥ ಸ್ಥಳ ಡಿಯೋ ಆಗಿರ್ತದೆ. ಸೊ ಡಿಯೋ ಆಗಿರ್ತದೆ. ನಂತರ ಗುಜರಾತ್ನಲ್ಲಿ ಅಥವಾ ಸ್ಥಳೀಯ ಆಡಳಿತಗಾರ ಬಹದ್ದೂರ್ ಶಾ ಒಂದು ಸವಾಲನ್ನು ಎದುರಿಸ್ತಾನೆ. ಸೊ ಅದೇನೆಂದರೆ ಹುಮಾಯೂನ್ ಸವಾಲಾಗಿರ್ತದೆ. ಈ ಬಹದ್ದೂರ್ ಶಾ ಸೊ ಮೇವಾರನ್ನು ವಶಪಡಿಸ್ಕೊಳ್ಳೋಕ್ಕೆ ಹೋಗ್ತಾನೆ. ಸೊ ನೋಡಿ, ಈ ಹುಮಾಯೂನ್ ಮತ್ತು ರಾಣಿ ಕರ್ಕಾವತಿ ಇವರಿಬ್ಬರು ಸೇರಿ ಸೊ ಈ ರೀತಿ ಬಹದ್ದೂರ್ ಶಾ ವರ್ಸಸ್ ರಾಣಿ ಅರ್ಕಾವತಿ ಮತ್ತು ಹುಮಾಯೂನ್, ಸೊ ಇವರ ಮಧ್ಯೆ ಯುದ್ಧ ಪ್ರಾರಂಭ ಆಗ್ತಿರ್ಬೇಕಾದ್ರೆ ಈ ಹುಮಾಯೂನು ಸೊ ಪೋರ್ಚುಗೀಸರ ಒಂದು ಸಹಾಯನ ಪಡಿತಾನೆ. ಸೊ ಏನಂತ ಇದರಲ್ಲಿ ಒಂದು ಒಪ್ಪಂದ ನಡೀತಿರ್ತದೆ. ಸೊ ನಿಮ್ಮ ಸಮಯವನ್ನು ನಮಗೆ ಸಹಾಯ ಮಾಡಿದರೆ ಈತ ಡಿಯೋ ಅನ್ನೋ ಪ್ರದೇಶವನ್ನು ಪೋರ್ಚುಗೀಸರಿಗೆ ಕೊಡಲು ಒಂದು ಒಪ್ಪಂದವನ್ನು ಮಾಡಿಕೊಳ್ತಾನೆ. ನಂತರ ಡಿಯೋ ಅನ್ನು ಪೋರ್ಚುಗೀಸರ ಆಳ್ವಿಕೆಗೆ ಒಳಪಡುತ್ತದೆ. ನಂತರ ಸೊ ದಮನ್ ಕೂಡ ಪೋರ್ಚುಗೀಸರ ವಶವಾಗ್ತದೆ. 1560 ಹೊತ್ತಿಗೆ ಪೋರ್ಚುಗೀಸರು ದಮನ್ ಕೂಡ ತಮ್ಮ ಸಾಮ್ರಾಜ್ಯದ ವಿಸ್ತರಿಸಲು ಮುಂದಾಗ್ತಾರೆ. ಹೀಗೆ ಪೋರ್ಚುಗೀಸರ ಆಗಮನವು ಭಾರತದಲ್ಲಿ ಅನೇಕ ಪರಿಚಯಗಳಿಗೆ ಕಾರಣವಾಗ್ತದೆ. ಮೊದಲನೇದಾಗಿ ಪೋರ್ಚುಗೀಸರು 1556ರಲ್ಲಿ ಗೋವಾದಲ್ಲಿ ನಿರ್ದಿಷ್ಟ ಮುದ್ರಣಾಲಯವನ್ನು ಪರಿಚಯಿಸ್ತಾರೆ. ಸೊ ಇದರ ಉದ್ದೇಶ ಬೈಬಲನ್ನು ಪ್ರಕಟಿಸೋದಾಗಿರ್ತದೆ.
ಬೈಬಲನ್ನು ಪ್ರಕಟಿಸಲಾಗ್ತದೆ. ಎರಡನೆಯದು ಈ ಮುದ್ರಣದ ಪ್ರಿಂಟ್ ಆದಂಥ ಬೈಬಲ್ನಿಂದ ಕ್ರಿಶ್ಚಿಯನ್ ಧರ್ಮವನ್ನು ಪ್ರಚಾರ ಮಾಡಲು ಬಹಳ ಸುಲಭವಾಗ್ತದೆ. ಪೋರ್ಚುಗೀಸರ ಮತ್ತೊಂದು ಕೊಡುಗೆ ಏನಂದರೆ, ಭಾರತದಲ್ಲಿ ಹೊಸ ಬೆಳೆಗಳ ಪರಿಚಯ ಮಾಡ್ತಾರೆ. ತಂಬಾಕು, ಟೊಬ್ಯಾಕೋ, ಆಲೂಗಡ್ಡೆ, ಟೊಮಾಟೊ, ಕೋಕೋ, ಹಾಗೆ ಹೊಸ ತಳಿಗಳಂಥ ತೆಂಗಿನಕಾಯಿ ತಳಿಗಳು ಸಹ ಇವರು ಪರಿಚಯ ಮಾಡ್ತಾರೆ. ಹಾಗೆ ಅನಾನಸ್ ಕೂಡ. ಇವು ಅವರು ಪರಿಚಯಿಸ್ತಾರೆ ಇವುಗಳು. ಹಾಗೆ ಇನ್ನೊಂದು ಪ್ರಮುಖ ಬಹಳ ತೋಟವೆಂದರೆ ಗೋಡಂಬಿ. ಗೋಡಂಬಿ ಸಹ ಇವರು ಭಾರತಕ್ಕೆ ಪರಿಚಯಿಸ್ತಾರೆ. ಇದು ಗೋಡಂಬಿ ಮೂಲತಃ ತೋಟದ ಉದ್ದೇಶ ಭೂಮಿ ಪುನಶ್ಚೇತನ ಅಥವಾ ಮಣ್ಣಿನ ಸೋರುವಿಕೆಯನ್ನು ನಿಲ್ಲಿಸುವುದು ಅಥವಾ ಸವಕಳಿಯನ್ನು ತಡೆಗಟ್ಟುವುದು ಒಂದು ಪ್ರಮುಖವಾದ ಬೆಳೆಯಾಗಿರ್ತದೆ. ಇದರ ನಂತರ ಇವರು ಪೋರ್ಚುಗೀಸರು ಕೆಲವು ಪ್ರದೇಶಗಳಲ್ಲಿ ಸತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡ್ತಾರೆ ಅಥವಾ ನಿಷೇಧಿಸ್ತಾರೆ. ಇದೊಂದು ಸಂಪ್ರದಾಯವಾದಿ ಅಭ್ಯಾಸವಾಗಿರ್ತದೆ. ಇದನ್ನು ಇವರು ನಿಲ್ಲಿಸ್ತಾರೆ. ಇವು ಬಹಳ ಕೆಲವು ಉದಾಹರಣೆಗಳಾಗಿವೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮುಂದುವರಿಸ್ತಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.